ನಮ್ಮ ಮನಸ್ಸು ಹೇಗೆ ಯೋಚಿಸುತ್ತೆ? ನಮ್ಮ ಕಣ್ಣು, ಕಿವಿ, ಈ ಇಂದ್ರಿಯಗಳನ್ನ ಚಲಿಸುವ ಶಕ್ತಿ ಯಾವುದು, ಅಲ್ವಾ? ಈ ಥರದ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಡ್ತಾನೇ ಇವೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಕೇನ ಉಪನಿಷತ್ತಿನೊಳಗೆ ಇಳಿದು ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಇದರಲ್ಲಿ ಒಂದು ಅದ್ಭುತವಾದ ವಿಷಯ ಅಂದ್ರೆ, ಈ ಗ್ರಂಥ ಯಾವುದೇ ಸಿದ್ಧಾಂತವನ್ನ ಘೋಷಣೆ ಮಾಡೋದ್ರಿಂದ ಶುರು ಆಗಲ್ಲ. ಬದಲಿಗೆ ಇದು ಒಂದು ತುಂಬಾನೇ ಆಳವಾದ ಪ್ರಶ್ನೆಯೊಂದಿಗೆ ಆರಂಭ ಆಗತ್ತೆ. ಒಬ್ಬ ಶಿಷ್ಯ ತನ್ನ ಗುರುವಿನ ಮುಂದೆ ನಿಂತು ಈ ಅಸ್ತಿತ್ವದ ಮೂಲವನ್ನೇ ಪ್ರಶ್ನೆ ಮಾಡ್ತಾನೆ. ನೋಡಿ, ಇದೇ ಈ ಇಡೀ ಉಪನಿಷತ್ತಿನ ಜೀವಾಳ. ಇದು ಬರೀ ಒಂದು ಪ್ರಶ್ನೆಯಷ್ಟೇ ಅಲ್ಲ, ಇದು ನಮ್ಮ ಅರಿವಿನ ಹಿಂದಿರೋ ಮೂಲಶಕ್ತಿಯ ಹುಡುಕಾಟ. ನಾನ್ ನೋಡ್ತಾ ಇದ್ದೀನಿ ಅಥವಾ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದಾಗ, ಆ ಕ್ರಿಯೆಗಳ ಹಿಂದಿರೋ ನಿಜವಾದ ಕರ್ತೃ ಅಂದ್ರೆ ಮಾಡೋರು ಯಾರು? ಈ ಒಂದೇ ಪ್ರಶ್ನೆ ಮುಂದಿನ ಇಡೀ ತತ್ವಶಾಸ್ತ್ರಕ್ಕೆ ಅಡಿಪಾಯ ಆಗತ್ತೆ. ಇಂಥ ಒಂದು ಆಳವಾದ ಪ್ರಶ್ನೆಗೆ ಗುರುಗಳು ಸರಳವಾಗಿ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವರು ನಮ್ಮ ತಿಳುವಳಿಕೆಯ ಗಡಿಗಳನ್ನೇ ಪ್ರಶ್ನೆ ಮಾಡೋಂಥ ಒಂದು ಒಗಟನ್ನ ನಮ್ಮ ಮುಂದೆ ಇಡ್ತಾರೆ. ಉತ್ತರ ಎಲ್ಲೋ ಹೊರಗಡೆ ಇಲ್ಲ, ಅದು ನಮ್ಮೊಳಗೆ ಇದೆ ಅಂತ ಅವರು ಸೂಚನೆ ಕೊಡ್ತಾರೆ. ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದಾರಂದ್ರೆ, ನಮ್ಮ ಇಂದ್ರಿಯಗಳೆಲ್ಲ ಬರೀ ಉಪಕರಣಗಳಷ್ಟೇ. ಈಗ ನೋಡಿ, ಕಣ್ಣು ನೋಡುತ್ತೆ, ಆದರೆ ನೋಡುವ ಶಕ್ತಿ ಕಣ್ಣಲ್ಲ. ಕಿವಿ ಕೇಳಿಸ್ಕೊಳ್ಳುತ್ತೆ, ಆದರೆ ಕೇಳುವ ಚೈತನ್ಯ ಕಿವಿಯಲ್ಲ. ಆ ಮೂಲ ಚೈತನ್ಯವೇ ಮನಸ್ಸಿನ ಮನಸ್ಸು ಮತ್ತು ಕಣ್ಣಿನ ಕಣ್ಣು ಅಂತ ಹೇಳ್ತಾರೆ. ಇದೇ ಇಲ್ಲಿರೋ ಮುಖ್ಯವಾದ ವಿರೋಧಾಭಾಸ. ಕಣ್ಣು ತನ್ನನ್ನೇ ತಾನೂ ನೋಡ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಅಲ್ವಾ? ಠೀಕ್ ಹಾಗೇನೆ ಎಲ್ಲವನ್ನೂ ತಿಳಿಯೋ ಆ ಮೂಲ ಚೈತನ್ಯ ಅಂದ್ರೆ ಬ್ರಹ್ಮನ್ ತನ್ನನ್ನೇ ಒಂದು ವಸ್ತುವಾಗಿ ಗ್ರಹಿಸೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಜ್ಞಾನಿ, ಅದು ಜ್ಞಾನದ ಒಂದು ವಸ್ತು ಆಗೋಕೆ ಸಾಧ್ಯವೇ ಇಲ್ಲ. ಈಗ ಉಪನಿಷತ್ತು ನಮ್ಮನ್ನ ಒಂದು ಸುಂದರವಾದ ಲಯಕ್ಕೆ ಕರ್ಕೊಂಡ್ಹೋಗುತ್ತೆ. ಒಂದರ ನಂತರ ಒಂದು. ಪ್ರತಿ ಇಂದ್ರಿಯಕ್ಕೂ ಇದೇ ತತ್ವವನ್ನ ಅನ್ವಯ ಮಾಡುತ್ತೆ. ಮಾತು ಅನ್ನೋದು ಬ್ರಹ್ಮನಿಂದ ಬರುತ್ತೆ, ಆದರೆ ಮಾತಿನಿಂದ ಬ್ರಹ್ಮನನ್ನು ಹಿಡಿದಿಡೋಕೆ ಆಗಲ್ಲ. ಮಾತಿನ ತರಾನೇ ಮನ್ಸಿಗೂ ಇದೇ ನಿಯಮ ಅನ್ವಯಿಸುತ್ತೆ. ಮನ್ಸು ಎಲ್ಲವನ್ನೂ ಯೋಚನೆ ಮಾಡುತ್ತೆ, ಆದ್ರೆ ಮನ್ಸಿನ ಯೋಚನೆಗಳನ್ನೇ ಅರಿಯುವ ಆ ಪ್ರಜ್ಞೆ ಯಾವುದೋ ಅದೇ ಬ್ರಹ್ಮನ್. ಅದು ಮನ್ಸಿನ ಹಿಡಿತಕ್ಕೆ ಸಿಗೋದಿಲ್ಲ. ಮತ್ತು ಕೊನೆಯದಾಗಿ ದೃಷ್ಟಿ. ಕಣ್ಣುಗಳು ಈ ಜಗತ್ತನ್ನ ನೋಡುತ್ತವೆ, ಆದರೆ ಆ ನೋಡುವ ಸಾಮರ್ಥ್ಯವನ್ನೇ ಕೊಡುವ ಬೆಳಕನ್ನ ಅವು ನೋಡಕ್ಕಾಗಲ್ಲ. ಸರಳವಾಗಿ ಹೇಳಬೇಕು ಅಂದ್ರೆ, ನಾವು ಬಳಸುವ ಉಪಕರಣಗಳಿಂದ ಆ ಉಪಕರಣಗಳನ್ನೇ ಸೃಷ್ಟಿ ಮಾಡಿದವನನ್ನ ನೋಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಬ್ರಹ್ಮನ್ ಅಂದ್ರೆ ಏನು? ಅದು ಎಲ್ಲಾ ಅನುಭವಗಳ ಹಿಂದಿರೋ ಕಣ್ಣಿಗೆ ಕಾಣಿಸದ ಒಂದು ಪ್ರಕಾಶಕ. ನಮ್ಮ ಮನಸ್ಸು, ಇಂದ್ರಿಯಗಳು ಮತ್ತೆ ನಮ್ಮ ಪ್ರಾಣಶಕ್ತಿ ಇವೆಲ್ಲ ಕೆಲ್ಸ ಮಾಡೋಕೆ ಸಾಧ್ಯವಾಗಿಸುವ ಆ ಪರಮ ಚೈತನ್ಯವೇ ಬ್ರಹ್ಮನ್. ಓಕೆ, ಈ ಅರಿಯಲಾಗದ ಅರಿವು ಅನ್ನೋ ಕಲ್ಪನೆ ಇದೆಯಲ್ಲ, ಇದು ತುಂಬಾ ಸೂಕ್ಷ್ಮವಾದದ್ದು. ಇದನ್ನ ಬರೀ ತರ್ಕದಿಂದ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕಾಗಿಯೇ ಉಪನಿಷತ್ತು ಈಗ ನಮ್ಮನ್ನ ಒಂದು ಅದ್ಭುತವಾದ ರೂಪಕ ಕಥೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ಉಪನಿಷತ್ತುಗಳ ಒಂದು ವಿಶೇಷವಾದ ಬೋಧನ ಶೈಲಿ ಅಂತಾನೆ ಹೇಳಬಹುದು. ತುಂಬನೇ ಗಹನವಾದ ತಾತ್ವಿಕ ಸತ್ಯಗಳನ್ನ ನೇರವಾಗಿ ಹೇಳೋ ಬದಲು ಅವುಗಳನ್ನ ಸರಳವಾದ ಆದರೆ ತುಂಬಾನೇ ಶಕ್ತಿಯುತವಾದ ಕಥೆಗಳ ಮೂಲಕ ತುಂಬಾ ಚೆನ್ನಾಗಿ ಮನಸ್ಸಿಗೆ ನಾಟುವ ಹಾಗೆ ವಿವರಿಸ್ತವೆ. ಕಥೆ ಶುರು ಆಗೋದೇ ದೇವತೆಗಳ ಒಂದು ದೊಡ್ಡ ವಿಜಯೋತ್ಸವದಿಂದ. ಅಸುರರನ್ನ ಸೋಲಿಸಿದವರು ಈ ಗೆಲುವು ನಮ್ಮ ಶಕ್ತಿಯಿಂದ ಬಂದಿದ್ದು ಅಂತ ಬೀಗುತ್ತಿರ್ತಾರೆ. ಅವರ ಈ ಅಹಂಕಾರದ ಮಧ್ಯದಲ್ಲೇ ಇದ್ದಕ್ಕಿದ್ದಂತೆ ಒಂದು ನಿಗೂಢವಾದ ತೇಜೋಮಯವಾದ ಚೇತನ ಅಂದ್ರೆ ಯಕ್ಷ ಅವರ ಮುಂದೆ ಪ್ರತ್ಯಕ್ಷವಾಗತ್ತೆ. ಇಲ್ನೋಡಿ, ಎಂಥ ವಿಪರ್ಯಾಸ ಅಲ್ವಾ? ಇಡೀ ಜಗತ್ತನ್ನೇ ಸುಡಬಲೆ ಅನ್ನೋ ಅಗ್ನಿದೇವನಿಗೆ ಒಂದು ಹುಲ್ಲು ಕಡಿನ ಸುಡೋಕಾಗಲ್ಲ. ಇಡೀ ಬ್ರಹ್ಮಾಂಡವನ್ನೇ ತೂಗ್ಬಲ್ಲೆ ಅನ್ನೋ ವಾಯುದೇವನಿಗೆ ಆ ಹುಲ್ಲುಕಡ್ಡಿನ ಎತ್ತೋಕಾಗಲ್ಲ. ಅವರು ತಮ್ಮ ಸ್ವಂತ ಶಕ್ತಿ ಅಂತ ಏನ್ ಅಂದ್ಕೊಂಡಿದ್ರೋ ಅದು ನಿಜವಾಗ್ಲೂ ಅವ್ರದಾಗಿರ್ಲಿಲ್ಲ. ಅದು ಬ್ರಹ್ಮನಿಂದ ಎರವಲು ಪಡೆದ ಶಕ್ತಿ ಅಷ್ಟೇ. ಹಾಗಾದ್ರೆ ಈ ಕಥೆ ನಮಗೆ ಏನ್ ಹೇಳಕ್ ಪ್ರಯತ್ನಿಸ್ತಾ ಇದೆ? ಇದು ಬರೀ ದೇವತೆಗಳ ಕಥೆಯಲ್ಲ, ಇದು ನಮ್ಮೆಲ್ಲರ ಕಥೆನೂ ಹೌದು. ಇದರ ಹಿಂದಿರೋ ಆಳವಾದ ಪಾಠಗಳನ್ನ ಈಗ ಒಂದೊಂದಾಗಿ ನೋಡೋಣ. ಈ ಕಥೆಯ ಪಾಠಗಳು ತುಂಬಾನೇ ಸ್ಪಷ್ಟವಾಗಿವೆ. ನಿಜವಾದ ಶಕ್ತಿ ನಮ್ಮ ಅಹಂಕಾರದಲ್ಲಿಲ್ಲ, ಬದಲಿಗೆ ನಮ್ಮ ಶಕ್ತಿಯ ಮೂಲ ಯಾವುದು ಅಂತ ತಿಳಿದುಕೊಳ್ಳೋದ್ರಲ್ಲಿದೆ. ಅಹಂಕಾರ ಜ್ಞಾನಕ್ಕೆ ಅಡ್ಡಿಯಾಗುತ್ತೆ, ಆದರೆ ವಿನಯವೇ ಸತ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ದೇವತೆಗಳು ತಮ್ಮ ಶಕ್ತಿಯ ಮೂಲವನ್ನು ಮರೆತಾಗ ಶಕ್ತಿಹೀನರಾದ್ರು ಅಲ್ವಾ? ಹಾಗಾದ್ರೆ ಈ ಜ್ಞಾನವನ್ನ ಪಡೆಯೋದು ಎಷ್ಟು ಮುಖ್ಯ? ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಈ ಸತ್ಯವನ್ನ ಈ ಜೀವನದಲ್ಲೇ ಅರಿತುಕೊಂಡ್ರೆ ಜೀವನ ಸಾರ್ಥಕ, ಇಲ್ಲ ಅಂದ್ರೆ ಅದು ತುಂಬಾನೇ ದೊಡ್ಡ ನಷ್ಟ. ಇದು ಬರೀ ಒಂದು ತತ್ವಶಾಸ್ತ್ರದ ಮಾತಲ್ಲ, ಇದು ಜೀವನದ ಸಾರ್ಥಕತೆಯ ಪ್ರಶ್ನೆ.
ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆ ಹತ್ತಿರ ತಂದು ನಿಲ್ಲಿಸುತ್ತೆ. ನಾವು ಆಲೋಚನೆ ಮಾಡುವ, ನೋಡುವ ಮತ್ತು ಕೆಲಸ ಮಾಡುವ ಶಕ್ತಿ ಸಂಪೂರ್ಣವಾಗಿ ನಮ್ಮದಲ್ಲ ಅಂದ್ರೆ ಹಾಗಾದ್ರೆ ಅದರ ನಿಜವಾದ ಮೂಲ ಯಾವುದು? ಈ ಪ್ರಶ್ನೆಯೊಂದಿಗೆ ಚಿಂತಿಸ್ತಾ ನಮ್ಮ ಅರಿವಿನ ಆಳವನ್ನು ನಾವೇ ಶೋಧಿಸೋಣ.